10 ಅವತಾರಗಳನ್ನು ಮುಗಿಸಿ ಸಮಷ್ಟಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೆ. ಅಖಿಲ ಜನಿವಿಲಯ ಪರಸುಖ ಕಾರಣ ಪರ ಪುರುಷೋತ್ತಮ ಭೌಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದಿಕ ಕಾರಣ ರಮ ರಮ ರಮಣ. ಅಖಿಲ ಜನಿ ವಿಲಯ, ಅಖಿಲ ಜ ನಿವಿಲಯ ಪಾದಗಳ ಆ ಮಾತ್ರೆಗಳು. ಅಖಿಲ ಜನ ವಿಲಯ ಪರಸುಖ ಕಾರಣ. ಅಖಿಲ ಅಂದ್ರೆ ಸಮಸ್ತ ಜೀವಜಾತಕ್ಕೆ ಜನಿ ವಿಲಯ ಮತ್ತು ಪರಸುಖ, ಸೃಷ್ಟಿ ಸಂಹಾರ ಮತ್ತು ಮೋಕ್ಷಗಳಿಗೆ ಕಾರಣನಾದವ ಅಂತ. ಜೀವಜಾತವನ್ನು ಸೃಷ್ಟಿ ಮಾಡುವವನು ನೀನು, ಜೀವಜಾತವನ್ನು ಸಂಹಾರ ಮಾಡುವವನು ನೀನು, ಕೊನೆಗೆ ಸಾತ್ವಿಕರಿಗೆ ಮೋಕ್ಷವನ್ನು ಕೊಡುವವನು ನೀನು. ಅಖಿಲ ಜನಿ, ಜನಿ ಅಂದ್ರೆ ಹುಟ್ಟು, ವಿಲಯ ಅಂದ್ರೆ ನಾಶ, ಆಮೇಲೆ ಪರಸುಖ ಅಂತಂದ್ರೆ ಮೋಕ್ಷ. ಎಲ್ಲರಿಗೂ ಪರಸುಖ ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಸಿದ್ಧಾಂತದಲ್ಲಿ, ಒಂದು ಸಮಸ್ಯೆ ಕಳಿಸ ಅದನ್ನು ಹೇಳ್ತಾ ನೋಡಿ. ನಿವಿಲಯ, ನಿವಿಲಯ ಅಂದ್ರೆ ನಿತರಾಮ್ ವಿಲಯ ಅಂದ್ರೆ ಸರ್ವಾತ್ಮನ ನಾಶರೂಪವಾದ ತಮಸ್ಸು. ಹಾಗಾದ್ರೆ ಕೆಲವರಿಗೆ ನಿವಿಲಯವನ್ನು ಕೊಡುವವ, ಕೆಲವರಿಗೆ ಬರೇ ವಿಲಯ ಪ್ರಳಯದಲ್ಲಿ ನಾಶ, ಕೆಲವರಿಗೆ ನಿತರಾಮ್ ವಿಲಯ ಮತ್ತೆ ಎರಡನೇ ಉದ್ಧಾರವೇ ಇಲ್ಲದಂತಹ ನಿಬಂಧಾಯ ಅನ್ನೋಲಿ ಈ ಅರ್ಥವನ್ನು ಬರೆದಾರೆ ಆಚಾರ್ಯ. ನಿತರಾಮ್ ಬಂಧ ಅಂದ್ರೆ ಸಂಸಾರ ಬಂಧ ಅಲ್ಲ, ತಮಸ್ಸಿನ ಬಂಧ. ಹಾಗೆ ನಿವಿಲಯ ನಿತರಾಮ್ ವಿಲಯ ಅಂತಂದ್ರೆ ಮತ್ತೆ ಎರಡನೇ ಹುಟ್ಟದಂತಹ ಅಧಪಾತವೇ, ಅಂಥ ತಮಸ್ಸನ್ನು ಕೊಡುವವನು ಹೌದು, ಪರಸುಖ ರೂಪವಾದಂತಹ ಮೋಕ್ಷವನ್ನು ಕೊಡುವವನು ಹೌದು, ಜನಿಯನ್ನು ಕೊಡುವವನು ಹೌದು, ವಿಲಯವನ್ನು ಕೊಡುವವನು ಹೌದು. ಅಂಥ ಅಖಿಲ ಜನಿ ವಿಲಯ ಪರಸುಖ ಕಾರಣ, ಪರಸುಖಕ್ಕೆ ಕಾರಣ, ಮೋಕ್ಷದಲ್ಲಿ ಬರತಕ್ಕ ಪರಮಾನಂದ ದುಃಖರಹಿತವಾದ ಆನಂದಕ್ಕೆ ಕಾರಣ. ಅಷ್ಟೇ ಅಲ್ಲ, ಪರಸುಖ ಪರಮಾನಂದ ಸ್ವರೂಪನೇ ಮತ್ತು ಕಾರಣ, ಎಲ್ಲಕ್ಕೂ ಕಾರಣನಾದವನೇ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರ ಪುರುಷೋತ್ತಮ ಭೌಮಮ ಶರಣ. ನೀನು ಪರ ಪುರುಷೋತ್ತಮ, ಎಲ್ಲರಿಗಿಂತ ಪರ, ಎಲ್ಲಕ್ಕಿಂತ ವಿಲಕ್ಷಣ. ಪರ ಅಂತ ಅನ್ನೋದಕ್ಕೆ ಎರಡು ಅರ್ಥ, ಎಲ್ಲಕ್ಕಿಂತ ಉತ್ತಮ ಮತ್ತು ಎಲ್ಲಕ್ಕಿಂತ ವಿಲಕ್ಷಣ. ಡಿಫರೆಂಟ್ ಅಂಡ್ ಗ್ರೇಟ್. ಯಾಕೆಂದ್ರೆ ನೀನು ಪುರುಷೋತ್ತಮ. ಪುರುಷ ಅಂತ ಅನ್ನುವ ಶಬ್ದಕ್ಕೆ ನಾವು ಅನೇಕ ಅರ್ಥಗಳನ್ನು ಈ ಹಿಂದೆ ನೋಡಿದ್ದೇವೆ. ಮುಖ್ಯವಾದ ಅರ್ಥ ಗೀತೆಯಲ್ಲಿ ಬಂದಿರುವಂತಹದ್ದು, ನಶ್ವರವಾಗಿರತಕ್ಕಂಥ ಶರೀರದ ಒಳಗೆ ಬದ್ಧರಾಗಿರತಕ್ಕ ಪುರುಷರು ಅಂತಂದ್ರೆ ಅಕ್ಷರ ಪುರುಷರು ಬ್ರಹ್ಮಾದಿಗಳು. ಅನಶ್ವರವಾದಂತಹ ಅಪ್ರಾಕೃತವಾದ ಶರೀರದಲ್ಲಿ ಇರತಕ್ಕಂಥ ಲಕ್ಷ್ಮಿ ಅಕ್ಷರ ಪುರುಷಳು. ಈ ಇಬ್ಬರು ಪುರುಷರಿಗೂ ಉತ್ತಮ ನೀನು, ನೀರಿನಿಂತಮ, ಆದ್ದರಿಂದ ಪುರುಷೋತ್ತಮ ನೀನು. ಮತ್ತು ನೀನು ಎಲ್ಲರಿಗಿಂತ ಉತ್ತಮ ಮತ್ತು ಪುರುಷ ಶಬ್ದ ವಾಚ್ಯ. ಯಾಕೆ? ಮೊದಲು ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆ ಪೂರ್ವವಾಗಿ ಅನಂತವಾಗಿ ಬ್ರಹ್ಮಾಂಡದ ಬಾಹ್ಯಾಕಾಶದಲ್ಲೂ ತುಂಬಿದ್ದವನು ನೀನು ಪುರುಷ. ಅನಂತರ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಒಳಗೆ ಪುರುಷ, ಬ್ರಹ್ಮಾಂಡ ಪುರದೊಳಗೆ ತುಂಬಿದವ ಪುರುಷ. ಅನಂತರ ಪಿಂಡಾಂಡ ಸೃಷ್ಟಿಯಾದ್ಮೇಲೆ ಪಿಂಡಾಂಡದ ಪುರದೊಳಗೆ ತುಂಬಿ ಪುರುಷನಾದಿ. ಹೀಗೆ ನೀನು ಸ್ವತಃ ಮೂರು ಮುಖದಿಂದಲೂ ಪುರುಷನಾಗಿ, ಆದ್ದರಿಂದಲೇ ಈ ಎಲ್ಲ ಪುರುಷರಿಗಿಂತ ಉತ್ತಮನಾಗಿರತಕ್ಕ ಪರಪುರುಷೋತ್ತಮ ಭವಮಮ ಶರಣಂ. ನೀನು ನನಗೆ ಶರಣನಾಗು, ನನಗೆ ಆಶ್ರಯ ಆಗು, ನನಗೆ ರಕ್ಷಕನಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇ ಕಾರಣ ರಮ ರಮ ರಮಣ.